ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ಮೆಣಸಿನ ಬೀಜ ಎಷ್ಟು ದಿನದಲ್ಲಿ ಮೊಳಕೆ ಹೊಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಮೊಳಕೆಗಳಿವು. ಮೆಣಸಿನ ಬೀಜದ ಮೊಳಕೆ ನೋಡ್ತಾ ಇರ್ಬೋದು, ಸಾಲ ಕಾಣಿಸ್ತಾ ಇದೆ. ಇದು ಎತ್ತಿನಿಂದ ಬಿತ್ತಿದ್ದಿದ್ದು ನೋಡ್ತಿರ್ಬೋದು. ಇದೇನಿಲ್ಲ ಅಂದರೆ ಸುಮಾರು ಒಂದು 10 ರಿಂದ 12 ದಿನದ ಮೊಳಕೆ ಇದೆ, ಕಾಣ್ತಿರ್ಬೋದು. ಇದು ಎತ್ತಿನಿಂದ ಬಿತ್ತಿದ್ದಿದ್ದು. ಲೇಬರ್ನ ಊರಿದ್ದು ಬೇರೆ ಥರ ಇರುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆದರೆ ಈ ಬೀಜ ನಾವು ಬಿತ್ಬಿಟ್ಟು ಏನಾದ್ರು ಸುಮಾರು ಒಂದು 20 ರಿಂದ 22 ದಿನ ಆಯಿತು. ಇವಾಗ ಮೊಳಕೆ ಬಂದಿದೆ. ಇದು ಮಳೆ ಬಂದು 10 ರಿಂದ 12 ದಿನ ಆಯಿತು. ಹಂಗಾಗಿ ಮಳೆ ಬಂದಿದ್ರೆ ಸ್ಟಾರ್ಟಿಂಗಾಗಿ ನಾಟುತ್ತೆ. ಇದು ಮಳೆ ಬರೋವರೆಗೂ ನಾಟೋದಿಲ್ಲ. ಮತ್ತು ಮಳೆ ಬರೋವರೆಗೂ ಇದು ನೆಲದಲ್ಲಿ ಮಣ್ಣಲ್ಲಿದ್ದರೂ ಏನು ಕೊಳೆಯಲ್ಲ. ಮೆಣಸಿನ ಬೀಜ ಬಂದುಬಿಟ್ಟು ನೋಡ್ತಿರ್ಬೋದು, 10 ರಿಂದ 12 ದಿನದಿದೆ. ವಿಡಿಯೋದಲ್ಲಿ ಏನಪ್ಪ ಅಂದರೆ ಎತ್ತಿನಿಂದ ಬಿತ್ತಿದ್ದಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಲೇಬರ್ನಿಂದ ಊರಿದ್ದು ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅಂತ ತೋರಿಸ್ತೀನಿ. ಇದೇನು ಕಾಣ್ತಾ ಇದಲ್ವಾ, ಇದು ಎತ್ತಿನಿಂದ ಬಿತ್ತಿದ್ದಿದ್ದು. ಹಾಗೆ ಡೈಲಿ ಇದೇ ಥರ ಅಪ್ಡೇಟ್ ಕೊಡ್ತೀನಿ ಮೆಣಸಿನ ಗಿಡದ್ದು. ಈ ನಿಮ್ಮ ರೈತ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಈ ಮೆಣಸಿನ ಗಿಡಕ್ಕೆ ಯಾವ ರೀತಿ ಎಣ್ಣೆ ಹೊಡಿತಾರೆ ಮತ್ತು ಯಾವ ರೀತಿ ಗೊಬ್ಬರ ಹಾಕ್ತಾರೆ ಟೋಟಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಮೆಣಸಿನ ಗಿಡದ್ದು ಡೈಲಿ ಅಪ್ಡೇಟ್ ಕೂಡ ಬರುತ್ತೆ. ಸುಮಾರು ಏನಿಲ್ಲ ಅಂದರೆ ನಾವು ಬೀಜ ಊರಿದಾಗ ಏನಾದರೂ ಇದು ಮಳೆ ಬಂದಿತ್ತಂದರೆ ಸುಮಾರು ಈಗ ಇದು ಎಷ್ಟು ಹೈಟ್ ಇದೆ, ಇದ್ರ ಡಬಲ್ ಹೈಟ್ ಬರ್ತಿತ್ತಂತ ಹೇಳ್ಬೋದು. ಇದು ಮೆಣಸಿನದು ಇದೇನು ಕಾಣ್ತಿದೆ ಸಸಿ, ಇದ್ರ ಡಬಲ್ ಬರ್ತಿತ್ತು ಊರಿದಾಗ ಬಂದರೆ. ಆದರೆ ಊರಿದೊಂದು 5-6 ದಿನ ಮೇಲೆ ಮಳೆ ಬಂತು, ಆಮೇಲೆ ಬಂದಿರೋದು. ಇದು ಏನಿಲ್ಲ ಅಂದ್ರೆ 10-12 ದಿನದ ಸಸ್ಯ ಇದೆ ಇದು. ಮತ್ತು ಡೈಲಿ ಇದೇ ಥರ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.